ನಮಸ್ಕಾರ, ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಕಳೆದ 24 ಗಂಟೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಏನಾಯಿತು ಬನ್ನಿ ಕ್ವಿಕ್ ಆಗಿ ನೋಡೋಣ. ಭಾಲ್ಕಿ ತಾಲೂಕಿನ ಬಾಜೋಳಗ ಗ್ರಾಮಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಮಳೆಯಿಂದ ಆದ ಹಾನಿಯನ್ನ ಪರಿಶೀಲನೆ ನಡೆಸಿದರು. ತಕ್ಷಣ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಅತಿವೃಷ್ಟಿಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿ ಮನೆಗಳು ಹಾನಿಯಾಗಿದ್ದು ಜನಸಾಮಾನ್ಯರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸಾರ್ವಜನಿಕರ ಜೀವ, ಆಸ್ತಿ ಮತ್ತು ಮೂಲಭೂತ ಸೌಕರ್ಯಗಳ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದ್ದು ಶೀಘ್ರದಲ್ಲಿಯೇ ನೆರವು ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. क्लीन करने के लिए पंचायत पीडीओ ಇವ ಬಂದಿಲ್ಲ, ಎಲ್ಲ ಕ್ಲೀನ್ ಮಾಡ್ಸಬೇಕು ಸರ್. ನೀರೆಲ್ಲ ಬಿದ್ದು ಪೂರ ಮಾಡಿಸಿ ನನಗೆ ವಾಟ್ಸಪ್ ಮೇಲೆ ಫೋಟೋ ಹಾಕಿ ಪೂರ ನಾಲಿ ಪಾಲಿ ಎಲ್ಲ ಕ್ಲೀನ್ ಮಾಡ್ರಿ. ತಹಶೀಲ್ದಾರ್ ಇಲ್ಲಿ ವಿ ಯಾರು? ಹುಮ್ನಾಬಾದ್ ತಾಲೂಕು ಸಿಂದನಕೇರ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಮಳೆ ನೀರು ನಿಂತಿರುವ ವಿಷಯವನ್ನ ಜಿಲ್ಲಾ ಪಂಚಾಯತ್ ಸಿಒಗೆ ಮನವರಿಕೆ ಮಾಡಿದ ಸಾಮಾಜಿಕ ಕಾರ್ಯಕರ್ತ ಯುವರಾಜ್ ಐಹೊಳೆ ಅವರನ್ನ ಗ್ರಾಮ ಪಂಚಾಯಿತಿಯ ಪಿಡಿಒ ಸುಗಂಧ ಅವರೇ ಕರೆ ಮಾಡಿ ಬೆದರಿಕೆ ಒಡ್ಡಿದ್ದಾರೆಂಬ ಆರೋಪವೊಂದು ಕೇಳಿಬಂದಿದೆ. ಈ ಸಂಬಂಧ ಇಬ್ಬರ ನಡುವೆ ನಡೆದಂತಹ ಸಂಭಾಷಣೆಯ ಆಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆಡಿಯೋದಲ್ಲಿ ಪಿಡಿಒ ಸುಗಂಧ ನಮ್ಮನ್ನ ಪ್ರಶ್ನೆ ಮಾಡೋಕೆ ನೀನೇನು ಬಸವೇಶ್ವರ ವೃತ್ತ, ನಿಮಗೇನು ಸಂಬಂಧ, ನಿಮ್ಮ ಏರಿಯಾ ನೋಡ್ಕೊಡ್ರಿ ಎಂಬಂತೆ ಪ್ರಶ್ನಿಸಿರುವುದು ಕೇಳಿ ಬಂದಿರುತ್ತದೆ. ಹಲೋ, ಇದಕ್ಕ ಬಸವೇಶ್ವರ ಚೌಕಿಗೆ ನೀರ್ ಎಲ್ಲವರಿ ಬರೇ ನೀರವ ಅಂತ ಹಾಕ್ಲತ್ತೀರಂತಲ್ಲ ನೀವು? ಎಲ್ಲ ಹಾಕ್ಲತ್ತಿದಂತ್ರಿ? ಅಲ್ಲಿ ಸಿಒ ಸರಿಗೆ ಹಾಕ್ಲತ್ತೀರಂತಲ್ಲ? ಯಾವಾಗ ಹಾಕಿದಂತ್ರಿ? ಅದು ನನ್ ಬಲ್ ಬಂತಂದ್ರ ಹಾಕ್ಲಿ ನಿಮ್ಗೆ. ಇಲ್ಲ, ಯಾವಾಗ ಹಾಕಿದ ಅಂತ ಕೇಳ್ರಿ, ಯಾವಾಗ ಹಾಕಿದ ಅಂತೇಳಿ. ನೀವು ಬಸವೇಶ್ವರ ಚೌಕಿಗೆ ಟಚ್ ಆಗಿಂದ ನಿಮ್ಗೆ ಹೇಳಿದ್ರೆ ಫೋಟೋ ಹಾಕಂತ್ರಿ ನಮಗ. ಯಾವ್ದು ಇದಾಗ ಈಗ ಫೋಟೋ ಹಾಕಂತ್ರಿ ನಮಗ. ಬಸವೇಶ್ವರ ಚೌಕಿಗೆ ಇಲ್ಲ, ಮುಂದ ಡ್ರೈನು ಡೌನ್ ಆಗ್ಯದ, ಅಲ್ಲವ ನೀರು. ಈಗ ಬಸವೇಶ್ವರ ಮೇಡಮ್ ಈಗ ನೋಡ್ರಿ, ನಾನ್ ನಿಮಗ ಫೋಟೋ ಕೊಡ್ತೀನಿ, ನೆಲ ಸಮ ಆಗ್ಯದ, ಅದು ಹಾಕ್ರಿ ಸಿಒ ಸರಿಗೆ. ಯಾರ್ ಪರ್ಮಿಷನ್ ತಕೊಂಡ್ ಮಾಡ್ದನವ ಮಾಜಿ ಅಧ್ಯಕ್ಷ ಅಂತ ಅದು ಹಾಕ್ಲಕ್ ಬರಲ್ರಿ. ನೀವ್ ಮಾಡ್ರಿ, ನೀವು ಅಧ್ಯಕ್ಷ ಇದ್ರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದ್ರಿ. ಹಾಕ್ಲತ್ತಿರ್ಲ ನೀವು? ಬಸವೇಶ್ವರ ಚೌಕಿ ನಿಮಗ್ ಸಂಬಂಧದ, ಸರ್ಕಾರ ನಿಮಗ್ ಸಂಬಂಧ, ನಿಮ್ ವಾರ್ಡಿಂದ ಅಟೆ ಅಂದ್ರೆ ಅಂಬೇಡ್ಕರ್ ಸರ್ಕಾರ ಖಾಲಿ ನಾವು ಕಂಪ್ಲೇಂಟ್ ಕೊಡ್ಲಾಕ ಮೇಡಮ್ ರೆಡಿ ಇದ್ದೆ ಅಂದ್ರ ಬರ್ರಿ, ನೀವು ಪಂಚಾಯತ್ ಬರ್ರಿ. ನೀವೇನ್ ನೇತಾ ಇಲ್ಲ ಅಂದ ನೇತಾ ಇಲ್ಲ ಅಂದ್ರೆ ನೇತಾಗಳೇ ಕಂಪ್ಲೇಂಟ್ ಕೊಡ್ಬೇಕು. ಅವ್ರೇ ಕೊಡ್ತಾರ, ಉದ್ದಾರ ಮಾಡ್ತಾರ. ಬೆಳೆ ಹಾನಿಯಿಂದ ಸಂಕಷ್ಟದಲ್ಲಿರುವಂತಹ ರೈತರು ಶಾಶ್ವತ ಪರಿಹಾರದ ಆಶಯದೊಂದಿಗೆ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಇಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯು ನಡೆಯಿತು. ಇನ್ನು ತೊಗರಿ, ಹೆಸರು ಸೇರಿದಂತೆ ವಿವಿಧ ಬೆಳೆಗಳು ನಾಶವಾಗಿ 2 ತಿಂಗಳು ಕಳೆದರೂ ಪರಿಹಾರ ದೊರೆಯದೆ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಅಂತ ಆರೋಪಿಸಿದ್ದಾರೆ. ಇನ್ನು ರೈತರು ತಮ್ಮ ಕೈಯಲ್ಲಿ ಹಾನಿಗೊಂಡಂತಹ ಬೆಳೆಗಳನ್ನು ಹಿಡಿದು ಪರಿಹಾರ ಕೊಡಿ, ಇಲ್ಲವೇ ಸ್ವಲ್ಪ ವಿಷ ಕೊಡಿ ಎಂಬ ಘೋಷಣೆಗಳನ್ನು ಕೂಗಿದರು. ಎಕರೆಗೆ ಕನಿಷ್ಠ 20,000 ಪರಿಹಾರ ನೀಡಬೇಕು ಮತ್ತು ಹಾನಿಯಾದ ಎಲ್ಲ ಬೆಳೆಗಳ ಪರಿಶೀಲನೆ ಮಾಡಿ ತ್ವರಿತ ಪರಿಹಾರ ನೀಡಬೇಕು ಅಂತ ಗ್ರಾಮ ಮಟ್ಟದಲ್ಲಿ ಅಧಿಕಾರಿ ಸಮೀಕ್ಷೆ ನಡೆಸಬೇಕು ಅಂತ ತಿಳಿಸಿದ್ದಾರೆ. ಅಂದಾಜ 2 ತಿಂಗಳು ಅನಿಸ್ತಾ ಇದೆ ನಮಗಂತೂ. ಯಾಕಂದ್ರ ದಿನ ಹ್ಯಾಂಗ್ ಹೋಯ್ತಾ ಗೊತ್ತಾಗಲ್ದು. ಈಗ ಬೆಳೆ ಅಂತೂ ಸಂಪೂರ್ಣ ಹಾಳಾಗೋಗ್ಯಾವ, ಯಾವುದೇ ಬೆಳೆ ಇಲ್ಲ. ಉದ್ದು, ಹೆಸರು, ಸೋಯಾ, ತೊಗರಿ, ಹತ್ತಿ, ಇನ್ನಿತರ ತೋಟಗಾರಿಕೆ ಬೆಳೆಗಳು ಎಲ್ಲ ಏನದಾದ್ರೆ ನಷ್ಟ ಆಗ್ಯಾವ. ಈಗ ಏನದಾದ್ರೆ ಬರ್ತಕ್ಕಂಥ ರಬ್ಬಿ ಹಂಗಾಮಿಂದ ಬೆಳೆಗಳು ಇರ್ತಾವ, ಕಡ್ಲಿ ಇರ್ಬೋದು, ಜೋಳ, ಕುಸುಬೆ, ಅವು ಎಲ್ಲ ಏನದ ಅದರ ಮೇಲೆ ಕೂಡ ಈ ಮಳಿದಿಂದ ಕೆಟ್ಟ ಪರಿಣಾಮ ಬೀಳತದ. ಯಾಕಂದ್ರೆ ಈಗ ಸರ್ಕಾರ ಎಲ್ಲ ಸಮೀಕ್ಷೆ ಮಾಡಿದೆ. ತಹಶೀಲ್ದಾರ್ ಇರ್ಬೋದು, ಉಸ್ತುವಾರಿ ಮಂತ್ರಿಗಳಿರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಏನಂತೀರಿ ಕೃಷಿ ಅಧಿಕಾರಿಗಳಿರ್ಬೋದು, ಎಲ್ಲರೂ ಸಮೀಕ್ಷೆ ಮಾಡ್ಯಾರ. ಜಿಲ್ಲೆದಾಗ ಎಲ್ಲೆಲ್ಲಿ ಎಲ್ಲ ಕಡೆನೇ ಏನದ ಅಂದ್ರೆ ಅತಿವೃಷ್ಟಿಯಿಂದ ಬೆಳೆ ಹಾನಿ ಆಗ್ಯದ, ಅದಕ್ಕೆ ಸಮೀಕ್ಷೆ ಆಗ್ಯದ. ಆದ್ರೆ ಇಲ್ಲಿವರೆಗೆ ಏನದ ರೈತರ ಖಾತೆಗೆ ಒಂದು ನಯ ಪೈಸೆ ಜಮಾ ಆಗಿಲ್ಲ. ಈಗ ಬರೀ ಪರಿಶೀಲನೆ ಆಗ್ತದೆ, ಬೆಳೆ ಪರಿಶೀಲನೆ, ಇನ್ನೂ ₹1 ಅಕೌಂಟಿಗೆ ಬಂದಿಲ್ಲ ಅಂತ ಬಂದಿಲ್ಲ. ಅದರ ಕಡೆಯಿಂದ ಈಗ ಏನದ ಅಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತಾ ಇದೆ. ಈ ಒಂದು ವೇಳೆ ಪರಿಹಾರ ಸಿಗುತ್ತಿತ್ತಂದ್ರ ನಮಗ ಇದರ ಅವಶ್ಯಕತೆ ಬೀಳ್ತಿರ್ಲಿಲ್ಲ. ಯಾಕಂದ್ರ ಇದು ಬಹಳ ದೊಡ್ಡ ಪರಿಮಾಣದಾಗ ಪರಿಣಾಮ ಅದ. ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಾಗ ನುಕ್ಸಾನ ಆಗ್ಯಾವ. ಕೆಲವು ಕಡೆ ಅಲ್ಲಿ ಕೆರೆಗಳು ಒಡೆದು ಹೋಗ್ಯಾವ, ಆ ನೀರಿನ ರಭಸಕ್ಕೆ ಜಾನುವಾರುಗಳು ಕೊಚ್ಕೊಂಡು ಹೋಗ್ಯಾವ. ಹಳ್ಳಿಗಳಲ್ಲಿ ಮನೆಗಳೆಲ್ಲ ಬಿದ್ದೋಗ್ಯಾವ. ಅದಕ್ಕೆ ನಾವು ಒಂದೇ ಹೇಳ್ತಾ ಇದ್ದೇವೆ, ಸರ್ಕಾರಗಳಿಗೆ ಎಕರೆಗೆ ₹25,000 ಪ್ರತಿ ರೈತಗ ಅಕೌಂಟಿಗೆ ಜಮಾ ಮಾಡಬೇಕು.
ಮಹಾನಗರ ಪಾಲಿಕೆಯು ಮೇಲ್ದರ್ಜೆಗೇರಿದ ನಂತರ ಮೊದಲ ಬಾರಿಗೆ ನೂತನ ಆಯುಕ್ತರಾಗಿ ನೇಮಕಗೊಂಡಿರುವಂತಹ ರಮ್ಯಾ ರಂಗಸ್ವಾಮಿ ಅವರು ಇಂದು ಅಧಿಕೃತವಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಅಧಿಕಾರ ವಹಿಸಿಕೊಂಡ ಬಳಿಕ ಅವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ನಗರ ಅಭಿವೃದ್ಧಿಗೆ ನವ ತಾಳಮೇಳದೊಂದಿಗೆ ಕಾರ್ಯನಿರ್ವಹಿಸುವ ಭರವಸೆ ನೀಡಿದರು. ದಸರಾ ಮತ್ತು ದೀಪಾವಳಿ ಹಬ್ಬದ ಸಂದರ್ಭ ನಗರವನ್ನ ಹೆಚ್ಚು ಸ್ವಚ್ಛ ಹಾಗೂ ಶೃಂಗಾರ ಭರಿತವಾಗಿರಲು ತುರ್ತು ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತ ಆಯುಕ್ತರು ತಿಳಿಸಿದ್ದಾರೆ. ಸ್ವಚ್ಛ ನಗರವೆಂಬ ಗುರಿಯೊಂದಿಗೆ ಸಾರ್ವಜನಿಕರ ಸಹಕಾರವು ಅಗತ್ಯವಿದೆ. ನಾವು ಎಲ್ಲರ ಸಹಭಾಗಿತ್ವದೊಂದಿಗೆ ನಗರವನ್ನು ಸುಂದರಗೊಳಿಸುತ್ತೇವೆ ಅಂತ ಅವರು ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಮುನಿಸಿಪಾಲಿಟಿ ಕಾರ್ಪೊರೇಷನ್ ಇನ್ನು ಮುಂದೆ ಹಾಗೂ ಯಾವಾಗಲೂ ನಿರಂತರವಾಗಿ ನಾಗರಿಕರಿಗೆ ಮೂಲಭೂತ ಸೌಕರ್ಯ ಲಾಸ್ಟ್ ಮೈಲ್ವರೆಗೂ ತಗೊಂಡು ಹೋಗೋದಕ್ಕೆ ನಾವು ಸತತವಾಗಿ ಪ್ರಯತ್ನ ಮಾಡ್ತೇವೆ ಅಂತ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ನಾಗರಿಕ ಸಾರ್ವಜನಿಕರಿಗೂ ನಾನು ಹೇಳೋದಕ್ಕೆ ಮೇಡಮ್, ಈಗ ನೆಕ್ಸ್ಟ್ ದಸರಾ ದೀಪಾವಳಿ ಹಬ್ಬ ನಗರದಲ್ಲಿ ಸ್ವಚ್ಛತೆ ಕಡಿಮೆ ಇದೆ ಅಂದರೆ ಸ್ವಚ್ಛತೆ ನಡಿ ಎಲ್ಲ ಕಡೆ ಕಳಿಸ್ತಿದ್ದೀವಿ. ಯಾವ ರೀತಿ ಚಾಲನೆ ಮಾಡ್ತೀವಿ? ಖಂಡಿತ ನಾವು ಅದು ಕೂಡ ನಮ್ಮ ಗಮನದಲ್ಲಿದೆ. ಮುಂಬರುವ ಹಬ್ಬಗಳಲ್ಲಿ ಕೂಡ ನಮ್ಮ ಇಲಾಖೆಯಿಂದ ಸತತವಾಗಿ ನಾವು ಎಲ್ಲ ಕಡೆ ಶುಚಿತ್ವ ಹಾಗೂ ಒಂದು ಕ್ಲೆನ್ಲಿನೆಸ್ ಮೇಂಟೈನ್ ಮಾಡೋದಕ್ಕೆ ನಾವು ಎಲ್ಲ ತಯಾರಿ ಕೂಡ ನಾವು ಮಾಡ್ತಾ ಇದ್ದೇವೆ. ಮಹಾನಗರ ಪಾಲಿಕೆ ಅಂದರೆ ಕೆಲವೊಂದಿಷ್ಟು ಗ್ರಾಮ ಪಂಚಾಯತಿ ಒಳಗಿಂದೆಲ್ಲ ಹಳ್ಳಿಗಳು ಬಂದಿದೆ, ಅದನ್ನು ಯಾವ ರೀತಿ ಡೆವಲಪ್ ಮಾಡ್ತಾರೆ? ಅರ್ಬನ್ ಆಗಿ ರೂರಲಿಂದ ಅರ್ಬನ್ ಆಗಿ ಡೆವಲಪ್ ಮಾಡಿ ಅದಕ್ಕೆ ಕೂಡ ನಾವು ಒಂದು ರೋಡ್ ಮ್ಯಾಪ್ ಆ್ಯಕ್ಷನ್ ಪ್ಲ್ಯಾನ್ ಮಾಡೋ ಒಂದು ಡ್ರಾಫ್ಟ್ ಚಾಲ್ತಿಯಲ್ಲಿದೆ. ಅದು ಬಂದ ನಂತರ ಖಂಡಿತ ಕಾರ್ಯ ನಾವು ಕೈಗೊಳ್ತೀವಿ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ರಸ್ತೆ ಗುಂಡಿಗಳಿಂದ ಸಾರ್ವಜನಿಕರು ಮತ್ತು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಗುಂಡಿಮಯ ರಸ್ತೆಗಳಿಂದ ಅಪಘಾತ ಸಂಭವಿಸುತ್ತಿದ್ದು ಜೀವ ಭಯದಲ್ಲಿಯೇ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇತ್ತ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸದ ಸಂಗತಿ. ಮಳೆಗಾಲದಲ್ಲಂತೂ ರಸ್ತೆ ಗುಂಡಿಗಳಲ್ಲಿ ನೀರು ನಿಂತು ಕೆರೆಗಳಂತೆ ಭಾಸವಾಗ್ತಾ ಇದೆ. ಇನ್ನು ಬಸವ ಕಲ್ಯಾಣ ಬಸ್ ನಿಲ್ದಾಣದ ಹೊರವಲಯದ ಮಂಡೆಪಾಳ್ಯದ ಬಳಿ ಹಾಗೂ ಸುತ್ತಮುತ್ತಲಿನ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿವೆ. ಅಲ್ಲದೆ ಬಸವ ಕಲ್ಯಾಣ ನಗರದ ಅಂಬೇಡ್ಕರ್ ವೃತ್ತದಿಂದ ತ್ರಿಪುರಾಂತದವರೆಗೆ ನಾರಾಯಣಪುರ ಕ್ರಾಸ್ನಿಂದ ಶಿವಪುರ ರಸ್ತೆಯವರೆಗೆ ರಸ್ತೆಯಲ್ಲಿ ಗುಂಡಿಗಳದ್ದೇ ಕಾರುಬಾರ್ ಆಗಿದೆ. ಗ್ಲೋಬಲ್ ಸೈನಿಕ್ ಶಾಲೆಯ ದಶಮಾನೋತ್ಸವದ ಅಂಗವಾಗಿ ರೋಟರಿ ಕ್ಲಬ್ ಬೀದರ್ ಹಾಗೂ ಗ್ಲೋಬಲ್ ಸೈನಿಕ್ ಶಾಲೆ ಸಂಯುಕ್ತಾಶ್ರಯದಲ್ಲಿ ಸಿಂಧೂರ್ ರಕ್ಷಕ್ ರನ್ ಓಟದ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ ಅಂತ ಗ್ಲೋಬಲ್ ಸೈನಿಕ್ ಶಾಲೆಯ ಮುಖ್ಯಸ್ಥ ಕರ್ನಲ್ ಶರಣಪ್ಪ ಶಿಕೆನ್ಪುರ್ ತಿಳಿಸಿದ್ದಾರೆ. ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಅಕ್ಟೋಬರ್ 26ರಂದು ಬೆನೆಕ್ನಳ್ಳಿ ರಸ್ತೆಯಲ್ಲಿರುವಂತಹ ಗ್ಲೋಬಲ್ ಸೈನಿಕ್ ಶಾಲೆಯಲ್ಲಿ ಮ್ಯಾರಥಾನ್ ನಡೆಯಲಿದೆ. ಜಿಲ್ಲೆಯ ಯುವಕರಲ್ಲಿ ಹಾಗೂ ನಾಗರಿಕರಲ್ಲಿ ದೇಶದ ಹಾಗೂ ಸಶಸ್ತ್ರ ಪಡೆಗಳ ಬಗ್ಗೆ ಅಭಿಮಾನ ಮೂಡಿಸುವ ಹಾಗೂ ಎಲ್ಲರನ್ನು ಒಗ್ಗೂಡಿಸುವ ಉದ್ದೇಶದಿಂದ ಈ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಎಂದರು. ಎಲ್ಲ ಮಕ್ಕಳಿಗೆ ಪ್ರೋತ್ಸಾಹ ಸಭೆ ಮಾಡ್ತಾ ಇದ್ದೀವಿ. ಅದರ ಜೊತೆ ಇದು ಒಂದು ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಗೆ ಸೀಮಿತವಲ್ಲ, ಇದು ನಮ್ಮ ಬೀದರ್ ನಗರದಲ್ಲಿ ಎಲ್ಲ ಯುವ ಜನತೆಗೆ ಒಂದು ಪ್ರೇರಣಾ ಆಗುವ ಒಂದು ಕಾರ್ಯಕ್ರಮ ಇದೆ. ಎಲ್ಲ ಯುವಕರಲ್ಲಿ ಇದು ಒಂದು ನಮ್ಮ ಇಂಡಿಯನ್ ಆರ್ಮ್ ಫೋರ್ಸಸ್ ಜಾಯ್ನ್ ಆಗೋ ಸಲುವಾಗಿ ಒಂದು ಇನ್ಫಾರ್ಮೇಷನ್ ನಾವು ಎಂಕರೇಜ್ಮೆಂಟ್ ಸಲುವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೆ ಅದರ ಜೊತೆ ಅರ್ಜುನ್ ಅವಾರ್ಡಿ ಬರ್ತಾ ಇದ್ದಾರೆ, ಒಲಿಂಪಿಕ್ ಮೆಡಲಿಸ್ಟ್ ಅವರು ಬರ್ತಾ ಇದ್ದಾರೆ. ಸೊ ಸ್ವಲ್ಪ ನಮ್ಮ ಬೀದರ್ನಲ್ಲಿ ಸ್ವಲ್ಪ ಇದು ಉತ್ಸಾಹ ಬರುತ್ತೆ. ಯಾಕಂದರೆ ಇದು ಏರ್ಫೋರ್ಸು ಮತ್ತು ನೇವಿ ಹಾಗೆ ಆರ್ಮಿ ಜಾಯ್ನ್ ಆಗಬೇಕಂದ್ರೆ ಸ್ವಲ್ಪ ಅವರ ಜೀವನ ಹೆಂಗಿರುತ್ತೆ ಮತ್ತು ಹೆಂಗಾಗುತ್ತೆ ಅಂತೆಲ್ಲ ಎಲ್ಲ ನಮ್ಮ ಯುವಕರಲ್ಲಿ ಗೊತ್ತಾಗಬೇಕು ಅಂತ ಇದು ಒಂದು ಪ್ರೇರಣಾದಾಯಕ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಹಾಗೆ ಸುಧಾ ಮೂರ್ತಿಯವರು ಬರ್ತಾ ಇದ್ದಾರೆ. ಅವರು ಅಂದರೆ ನಮ್ಮ ಎಲ್ಲ ಬೀದರ್ ನಗರದಲ್ಲಿ ಎಲ್ಲ ಮಹಿಳೆಯರಿಗೆ ಒಂದು ಪ್ರೇರಣೆಯವರು ಆಗ್ತಾರೆ. ಬಿಕಾಸ್ ಅವರು ಬಹಳ ಕಷ್ಟಪಟ್ಟು ಒನ್ ಆಫ್ ದ ಫಸ್ಟ್ ಇಂಜಿನಿಯರ್ಸ್ ಟು ಗ್ರಾಜ್ಯುಯೇಟ್ ಫ್ರಮ್ ಅನ್ ಓನ್ಲಿ ಬಾಯ್ಸ್ ಇಂಜಿನಿಯರಿಂಗ್ ಕಾಲೇಜ್ ಆಲ್ಸೋ ಗ್ರಾಜ್ಯುಯೇಟ್ ಆಗಿ ಎಲ್ಲ TCS ಅಲ್ಲಿ ಕೆಲಸ ಮಾಡಿ ಈ ಇನ್ಫೋಸಿಸ್ ಈ ಸ್ಟೇಜಿಗೆ ಬಂದಿದ್ದಾರೆ. ಸೊ ಅದೊಂದು ಇನ್ಸ್ಪಿರೇಷನಲ್ ಇವೆಂಟ್ ಆಗ್ತಾ ಇದೆ. ಸೊ ಎಲ್ಲ ಇದು ಫುಲ್ ಬೀದರ್ ಜಿಲ್ಲಾನೇ ಎಲ್ಲ ಯುವಕರಲ್ಲಿ ಹಾಗೂ ಮಕ್ಕಳು ಹಾಗೂ
ದೊಡ್ಡವರು ಎಲ್ಲರೂ ಏನಂದ್ರೆ ಭಾಗವಹಿಸಬೇಕಂತ ನಾವು ಎಲ್ಲ ರೋಟರಿ ಕ್ಲಬ್ ಹಾಗೂ ನಮ್ಮ ಗ್ಲೋಬಲ್ ಸೈನಿಕ್ ಅಕಾಡೆಮಿ ವತಿಯಿಂದ ನಾವು ಏನಂತಾರೆ ವಿನಂತಿಸುತ್ತೇನೆ. ಧನ್ಯವಾದಗಳು. ಬೀದರ್ನ ಪ್ರಮುಖ ರಸ್ತೆಗಳಲ್ಲಿರುವಂತಹ ಗುಂಡಿಗಳು ನಾಗರಿಕರಿಗೆ ತೀವ್ರ ತೊಂದರೆ ಉಂಟು ಮಾಡುತ್ತಿರುವ ಹಿನ್ನೆಲೆ ಬೀದರ್ನ ಸಂಸದ ಸಾಗರ್ ಖಂಡ್ರೆ ಇಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಸ್ತೆಯ ಸಮಸ್ಯೆ ಕುರಿತು ನಾನು ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರೊಂದಿಗೆ ಚರ್ಚೆ ನಡೆಸಿದ್ದೇನೆ. ಶೀಘ್ರದಲ್ಲೇ ಗುಂಡಿಗಳನ್ನು ಮುಚ್ಚುವ ಭರವಸೆಯನ್ನು ಅವರು ನೀಡಿದ್ದಾರೆ ಅಂತ ಸಂಸದರು ಹೇಳಿದ್ದಾರೆ. ಅದೇ ರೀತಿ ಬರುವ ದಿನಗಳಲ್ಲಿ ಬೀದರ್ನ ರಸ್ತೆಗಳ ಅಭಿವೃದ್ಧಿಗೆ ವಿಶೇಷ ಅನುದಾನವನ್ನು ಮೀಸಲಿಡಲಾಗುವುದು ಮತ್ತು KKRDBಯಿಂದ ಅನುದಾನ ಪಡೆದು ಗ್ರಾಮೀಣ ರಸ್ತೆಗಳ ಸುಧಾರಣೆಯತ್ತಲೂ ಕೂಡ ನಾವು ಗಮನ ಹರಿಸುತ್ತೇವೆ ಅಂತ ಖಂಡ್ರೆ ಭರವಸೆಯನ್ನು ನೀಡಿದ್ದಾರೆ. ಬೈದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮಾಜಿ ಶಾಸಕ ದಿವಂಗತ ಬಿ ನಾರಾಯಣರಾವ್ ಅವರ 5ನೇ ಪುಣ್ಯಸ್ಮರಣೆ ನಿಮಿತ್ತ ಬಸವಕಲ್ಯಾಣ ನಗರದ ಹೊರವಲಯದಲ್ಲಿರುವಂತಹ ಕೈಗಾರಿಕಾ ಪ್ರದೇಶದಲ್ಲಿನ ದಿವಂಗತ ಬಿ ನಾರಾಯಣರಾವ್ ಅವರ ಸಮಾಧಿಗೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಪುಷ್ಪಾರ್ಚನೆ ಮಾಡಿ ನಮನವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಮಾಲಾ ಬಿ ನಾರಾಯಣರಾವ್ ಹಾಗೂ ಗೌತಮ್ ನಾರಾಯಣರಾವ್ ಅವರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಧರ್ತಿ ಅಬ್ ಜನಜಾತಿ ಗ್ರಾಮ್ ಉತ್ಕರ್ಷ ಕಾರ್ಯಕ್ರಮದಡಿಯಲ್ಲಿ ಆದಿ ಕರ್ಮಯೋಗಿ ಅಭಿಯಾನದ ಕುರಿತು ಸಂಸದ ಸಾಗರ್ ಖಂಡ್ರೆ ನೇತೃತ್ವದಲ್ಲಿ ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆ ಜರುಗಿತು. ಸಭೆಯಲ್ಲಿ ಯೋಜನೆಯ ಅನುಷ್ಠಾನ ಹಾಗೂ ಅಭಿಯಾನ ಕಾರ್ಯಕ್ರಮದ ಬಗ್ಗೆ ಚರ್ಚಿಸಲಾಯಿತು. ಕಾರ್ಯಕ್ರಮದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದ ಸಾಗರ್ ಖಂಡ್ರೆ, ಧರ್ತಿ ಅಬ್ ಜನಜಾತಿ ಗ್ರಾಮ್ ಉತ್ಕರ್ಷ ಕಾರ್ಯಕ್ರಮದಡಿಯಲ್ಲಿ ಜಿಲ್ಲೆಯ 196 ಹಳ್ಳಿಗಳು ಆಯ್ಕೆಯಾಗಿದ್ದು, ಈ ಹಿನ್ನೆಲೆ ಇಂದು ಸಭೆ ನಡೆಸಿ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಬೈದರ್ ಜಿಲ್ಲೆಯಾದ್ಯಂತ ಇಂದು ಕೂಡ ಅಲ್ಲಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ಮೋಡ ಕವಿದ ವಾತಾವರಣ ಮಧ್ಯಾಹ್ನದ ವೇಳೆಯೂ ಕೂಡ ಕಾಣಿಸಿಕೊಂಡಿತ್ತು. ಇನ್ನು ಸಂಜೆ ಹೊತ್ತಿಗೆ ಬೀದರ್ ನಗರ ಸೇರಿದಂತೆ ವಿವಿಧ ಪಟ್ಟಣಗಳಲ್ಲಿ ಕೂಡ ಅಲ್ಪ ಮಟ್ಟಿಗೆ ಮಳೆ ಸುರಿದಿರುವಂಥದ್ದು. ಮೋಡ ಕವಿದ ವಾತಾವರಣ ಜಿಲ್ಲೆಯಾದ್ಯಂತ ಇನ್ನೂ ಕೂಡ ಮುಂದುವರೆದಿದೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.